ಮಾತಾಡಬೇಕು ಅಂದ್ರೆ ಸರ್ ಸ್ವಲ್ಪ ವಾಯ್ಸ್ ರೈಸ್ ಮಾತಾಡಿ, ಜೋಶಲ್ಲಿ ಮಾತಾಡಿ. ಜೋಶಾಗಿ ಮಾತಾಡಿ. ನೀವು ಕ್ವಶನ್ ಕೇಳೋದು ಇನ್ನೂ ಚೆನ್ನಾಗಿರೋದು ಮಾತಾಡೋಕ್ಕೆ. ನಾವು ಕೇಳ್ತಾ ಇರ್ತೀವಿ ನಿಮಗೆ, ವಿತೌಟ್ ಕ್ವಶನ್ ಏನು ಮಾತಾಡಲ್ಲ. ಸೊ ಇಲ್ಲಿರೋರು ಇಷ್ಟು ಜನ ತ್ರಿವಿಕ್ರಮ್ ಅವರ ಸ್ನೇಹಿತರೇನೆ. ತ್ರಿವಿಕ್ರಮ್ ಊರಾದಂಥ ಗುಬ್ಬಿಯವರು. ಸೊ ಇಷ್ಟು ಜನ ಬಂದಿರೋದು ತ್ರಿವಿಕ್ರಮ್ನ ರಿಸೀವ್ ಮಾಡ್ಕೊಳ್ಳಿ. ಸೊ ಅವ್ರು ಗೆದ್ದೇ ಗೆಲ್ತಾರೆ ಅಂತ 100% ಕಾನ್ಫಿಡೆನ್ಸ್ ಇದೆ. ಸೊ 100ಕ್ಕೆ 200% ತ್ರಿವಿಕ್ರಮ್ ಗೆದ್ದೇ ಗೆಲ್ತಾನೆ. ಸೊ ನಾವು ಇಲ್ಲಿಂದ ಗುಬ್ಬಿ ಕರ್ಕೊಂಡೋಗಿ ಮೆರವಣಿಗೆ ಮಾಡೇ ಸೊ ಇಲ್ಲಿಗೆ ಬಂದಿರೋಲ್ಲ ಅವ್ರ ಬಾಲ್ಯ ಸ್ನೇಹಿತರು. ತ್ರಿವಿಕ್ರಮ್ ಯಾರಿದ್ದಾರೋ ಸೊ ಅಷ್ಟಕ್ಕೂ ಇಲ್ಲೆಲ್ಲ ಬಾಲ್ಯ ಸ್ನೇಹಿತರಿದ್ದೀವಿ. ಸೊ ಅವ್ರು ಗೆಲ್ತಾರೆ. ಅವ್ರ ಆಟ ನಾವು ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ಇರೋ ಕಂಟೆಸ್ಟ್ ಎಲ್ಲ ಅವ್ರ ಮುಂದೆ ಫಂಕಾಗಿ ನಿಂತಿದ್ದಾರೆ. ಸೊ ಅವ್ರು ಬಲ್ಕಾಗಿದ್ದಾರೆ, ಆಡ್ತಾನೆ. ಸೊ ಗೆಲ್ತಾನೆ 100% ಕಾನ್ಫಿಡೆನ್ಸ್ ನನಗಿದೆ. ಸೊ ನಾನು ಕೃಷ್ಣ ಅಂತ ಅವನ ಸ್ನೇಹಿತ. ಸೊ ತ್ರಿವಿಕ್ರಮ್ ಗೆದ್ದು ಬರಲಿ ಅಂತ ಆಶಯಿಸ್ತೀವಿ. ಓಕೆ, ತ್ರಿವಿಕ್ರಮ್ ಅವರು ಮೊನ್ನೆ ಇದೇ ಗುಬ್ಬಿ ವಿಚಾರವಾಗಿ ಗುಬ್ಬಿ ಊರಿನ ಬಗ್ಗೆ ಸ್ವಲ್ಪ ಒಳ್ಳೆ ಥರದಲ್ಲಿ ಮಾತಾಡ್ತಾರೆ. ಹೌದು, ಗುಬ್ಬಿಗೆ ನಾನು ಏನಾದರೂ ಒಂದು ಹೆಸರು ತಾಮನ್ ಕೊಡಬೇಕು, ನಾನು ಇರೋದು ಮೈಸೂರಿನಲ್ಲಿ ಆದರೂ ಹುಟ್ಟಿ ಬೆಳೆದಿದ್ದೆಲ್ಲ ಗುಬ್ಬಿ ಹಾಗೆ ಹೀಗೆ ಅಂತ ಕೆಲವು ನಾವೆಲ್ಲ ಬಾಲ್ಯ ಸ್ನೇಹಿತರು. ಸೊ ಇಲ್ಲಿ 1ನೇ ಕ್ಲಾಸಿಂದ ಅಪ್ ಟು ಇಲ್ಲಿವರೆಗೂ ಅವ್ನು ಏನು ನೋಡಿದ ಅಲ್ಲಿವರೆಗೂ ನಾವೆಲ್ಲ ಬಾಲ್ಯ ಸ್ನೇಹಿತರು. ಸೊ ಜೊತೆಲಿದ್ದವ್ರೇನೆ. ಸೊ ಇವತ್ತು ಅವ್ನಿಗೆ ಆ ನೋವಿದೆ. ಸೊ ನಾನು ಗುಬ್ಬಿ ಬಿಟ್ಟು ಬಂದೆ, ಸೊ ಏನು ಮಾಡೋಕ್ಕಾಗಲಿಲ್ಲ, ನಾನು ಅಲ್ಲಿದ್ದು ಹೊರಗಡೆ ಬಂದು ಇಲ್ಲಿ ಮಾಡ್ತಿದ್ದೀನಿ ಅಂತ. ಸೊ ಆ ನೋವನ್ನ ಖಂಡಿತ 100% ಫೀಲ್ ಮಾಡ್ತಾನೆ. ಸೊ ಗುಬ್ಬಿ ಜನತೆ ಅವ್ನ ಬರುವಿಕೆನೇ ಕಾಯ್ತಾ ಇದೆ. ಸೊ ಇಲ್ಲಿವರೆಗೂ ನೀವು ಕ್ರೌಡ್ ನೋಡ್ಬೋದು. ಸೊ ನೀವು ಆಮೇಲೆ ನಿಮ್ಗೆ ಕ್ಲಿಪ್ ಕಳಿಸ್ಕೊಡ್ತೀನಿ. ಸೊ ಅವ್ನ ಕ್ರೌಡ್ನ ಇವತ್ತು ನೋಡಿ ಅಟ್ಲೀಸ್ಟ್ 10 ಕ್ಯಾಶ್ ನಾಳೆ 100% ಅವ್ನು ಗುಬ್ಬಿಲಿರ್ತಾನೆ. ಈಗ ನಿನ್ನೆ ತ್ರಿವಿಕ್ರಮ್ ಅವರ ತಾಯಿ ಇದೇ ಜಾಗದಲ್ಲೇನೆ ಬಂದು ಮಾತಾಡಿದ್ರು. ಅವ್ರಿಗೆ ಪಾಪ ಭಾವೋದ್ವೇಗಕ್ಕೆ ಒಳಗಾಗಿದ್ರು. ಏನ್ ಮಾತಾಡ್ಬೇಕು, ನನಗೆ ಜನಗಳ ಪ್ರೀತಿನೇ ದೊಡ್ಡ ವಿಷಯ ಅನಿಸ್ತಾ ಇದೆ ಸರ್. ಅವರು ಭಾವೋದ್ವೇಗಕ್ಕೆ ಒಳಗಾಗಿ ಇವತ್ತವರೆಗೂ ಪಾಪ ಅವ್ರ ತಾಯಿ ಹೊರಗಡೆ ನೋಡಿದವ್ರಲ್ಲ. ಸೊ ಹಂಗಾಗಿ ಅವ್ರು ಸಡನ್ ಕ್ರೌಡು ಜನ ನೋಡಿದಾಗ ಸೊ ಅವ್ರು ಇಂಪ್ರೆಸ್ ಆಗೇ ಆಗ್ತಾರೆ. ಸೊ ಅವ್ರಿಗೆ ಮಾತಾಡೋಕ್ಕೆ ಗೊತ್ತಾಗಿಲ್ಲ. ಸೊ ನಾವು ಸ್ನೇಹಿತರಿದ್ದೀವಿ. ಸೊ ಅವ್ನಿಗೇನು ಗುಬ್ಬಿಯಲ್ಲಿ ಏನು ಆಗಬೇಕಿತ್ತೋ ಇಲ್ಲಿವರೆಗೂ ಏನೇನು ಆಗಿದೆ ಸೊ ಅದೆಲ್ಲ ಕಂಪ್ಲೀಟಾಗೆ ಕ್ಲೋಸ್ ಮಾಡ್ತಾನೆ. ಸೊ ಅವ್ನು ಗುಬ್ಬಿಯಲ್ಲಿ ಬಂದು ಎದ್ದು ನಿಲ್ತಾನೆ. ಸೊ ಆ ಬಲ್ಕ್ನೆಸ್ ಇನ್ನು ಮುಂದೆ ಮೇಂಟೈನ್ ಮಾಡ್ತಾನೆ ಅವ್ನು. ಓಕೆ, ಇದರಿಂದ ಏನಾದರೂ ತ್ರಿವಿಕ್ರಮ್ ಅವರು ಗೆಲ್ಲೋದಾಗಲಿ ಅಥವಾ ಒಂದು ಏನು ರನ್ನರ್ ಅಪ್ ಆಗೋದಾಗಲಿ, ಅದಾದಮೇಲೆ ಗುಬ್ಬಿ ಜನತೆ ಆಗಲಿ ಅಥವಾ ಗುಬ್ಬಿಲಿ ಇರ್ತಕ್ಕಂಥ ದೊಡ್ಡವ್ರು ಯಾರಾದ್ರೂ ಅವ್ರಿಗೆ ಒಂದು ಹೀರೋ ಗಿರಿಮೆನ ಕೊಡ್ತಾರ? ಖಂಡಿತ ಸರ್, ಖಂಡಿತ. ನೀವು ನಮ್ಮ ಮೇಲೆ SR ಶ್ರೀನಿವಾಸ್ ಅವರು ಸೊ ನಮ್ಮ ಲೋಕಲ್ MLA ಅವರಿಗಿರ್ತಾರೆ, KSRTC ಅಧ್ಯಕ್ಷರಾಗಿರ್ತಾರೆ. ಸೊ ಅವರು ಸಹ ವಿಶ್ ಮಾಡಿರ್ತಾರೆ. ಸೊ ಅವರ ಶ್ರೀಮತಿ ಅವರು ಭಾರತಿ ಶ್ರೀನಿವಾಸ್ ಇರ್ತಾರೆ. ಸೊ ಅವರು ವಿಶ್ ಮಾಡಿರ್ತಾರೆ. ಒಳ್ಳೊಳ್ಳೆ ಗಣ್ಯರೆಲ್ಲ ವಿಶ್ ಮಾಡಿದ್ದಾರೆ. ಸೊ ಅವ್ನಿಗೆ ದೊಡ್ಡ ಅದ್ದೂರಿ ವೆಲ್ಕಮ್ ಗುಬ್ಬಿಯಲ್ಲಿ ರೆಡಿ ಇದೆ. ಸೊ ಅವ್ನು ಫಸ್ಟ್ ನೀವು ಡೆಸ್ಟಿನಿ ನೋಡಿ. ಸೊ ಅವ್ನು 10 ಕ್ಯಾಶ್ ನಾಳೆ ಗುಬ್ಬಿಲಿರ್ತಾನೆ. ಓಕೆ, ಅಂದರೆ ಇನ್ನೂ ಒಂದು ಸ್ವಲ್ಪ ದಿನ, ನಾಳೆ ಅಂತೂ ಆಗಲ್ಲ ಪಾಪ, ಯಾಕೆಂದರೆ ಆ ಒಂದು ಫ್ರಸ್ಟ್ರೇಷನ್ ಇಲ್ಲ ಇರುತ್ತೆ. ಪ್ಲಸ್ ಫ್ರಸ್ಟ್ರೇಷನ್ಸ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ 3 ತಿಂಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಿರ್ತಕ್ಕಂಥ ಉದಾಹರಣೆ ಇದೆ. 3 ತಿಂಗಳು ಹಾಗೆ ಜಾಸ್ತಿನೇ ಆಯ್ತು. ಸೊ ಇದ್ದಕ್ಕಿದ್ದಂಗೆ ಬಂದು ಈ ಒಂದು ವಾತಾವರಣಕ್ಕೆ ಒಪ್ಕೊಳ್ಳೋದೇ ಅದು ಒಂದು ಸ್ವಲ್ಪ ದಿನಗಳು ಬೇಕು. ಇಲ್ಲ ಸರ್, ನಮ್ಮ ಹುಡುಗ ರಗಡೋದು. ಯಾವ ಕಡೆ ನೀವು ಎಲ್ಲಿ ನಿಲ್ಸಿದ್ರು, ನೀವು ಹೆಂಗೆ ಬಿಟ್ರು ಸೊ ಅವ್ನು ಹೋಗೋ ದಾರಿಲಿ ಬಂದೇ ಬರ್ತಾನೆ. ಸೊ ಅವ್ನಿಗೆ ಇದೆಲ್ಲ ಫ್ರಸ್ಟ್ರೇಷನ್ ಆಗಲಿ ಈ ಟಯರ್ಡ್ನೆಸ್ಸಲ್ಲಾಗಲಿ ಏನಿಲ್ಲ ಅವ್ನಿಗೆ. ಸೊ ಅವ್ನು 10 ವರ್ಷದಿಂದ ಇಲ್ಲಿವರೆಗೂ ಬರೀ ಪೆಟ್ಟು ಬಿದ್ದೇ ತಿನ್ಕೊಂಬಂದಿರೋದು ಅವನು. ಅಷ್ಟೆಲ್ಲ ಇಲ್ಲಲ್ಲ ಶಿಲೆ ಆಗೋಕ್ಕೆ ಸಾಧ್ಯ ಇಲ್ಲ. ಅವನು ತುಂಬಾ ಪೆಟ್ಟು ತಿನ್ಕೊಂಬಂದಿದ್ದಾನೆ. ಸೊ ಇಲ್ಲಿವರೆಗೂ ಬಂದು ಈ ಮಟ್ಟಕ್ಕೆ ನಿಂತಿದ್ದಾನೆ. ಒಂದು ಕೂಗು ಕೇಳಿ ಬರ್ತಾ ಇರತಕ್ಕಂಥದ್ದು ನಮ್ಮ ಹನುಮಂತು ಅವ್ರ ಬಗ್ಗೆ. ಹನುಮಂತು ಅವರು ಗೆಲ್ಲಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲ, ತ್ರಿವಿಕ್ರಮ್ ಅವರೇ ಗೆಲ್ಲಬೇಕು, ಯಾಕೆಂದರೆ ಫಸ್ಟ್ ಡೇ 1ಇಂದನೂ ತ್ರಿವಿಕ್ರಮ್ ಅವ್ರು ಬಂದಿದ್ದಾರೆ ಅಂತ ಒಂದು ಕೂಗು ಹೇಳ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ಈಗ ಅಕಸ್ಮಾತಾಗಿ ಹನುಮಂತು ಅವ್ರು ಏನಾದರೂ ವಿನ್ ಆದರೆ ನಿಮ್ಮ ಒಂದು ಸರ್ ಬಿಗ್ ಬಾಸ್ ಅಲ್ಲೇ ಹೇಳಿರೋ ಥರ, ಸುದೀಪ್ ಸರ್ ಹೇಳಿರೋ ಥರನೇ ಅದು ವ್ಯಕ್ತಿತ್ವದ ಆಟಕ್ಕೆ ಸಂಬಂಧಪಟ್ಟಿದ್ದೇನೆ. ಸೊ ವ್ಯಕ್ತಿತ್ವ ಇಬ್ಬರಲ್ಲೂ ನಾವು ಅವ್ನು ಸ್ಟ್ರಾಂಗು ಇವ್ನು ಕಡಿಮೆ ಅನ್ನೋಕ್ಕಾಗಲ್ಲ. ಸೊ ಮೆಂಟಲಿ ಅವ್ರು ಇರ್ತಾರೆ, ಫಿಸಿಕಲಿ ಇವ್ರು ಇರ್ತಾರೆ. ಸೊ ಎರಡೂ ಡಿಫ್ರೆಂಟ್ ಶೇಡ್ ಇರುತ್ತೆ. ಸೊ ಆ ಶೇಡಲ್ಲಿ ಸೊ ನಮ್ಗೆ ಏನು ಅನ್ಸುತ್ತೆ, ನಮ್ಮ ಗೆಳೆಯ ನನ್ನ ಸ್ನೇಹಿತ ಸೊ ಗೆದ್ದೇ ಗೆಲ್ತಾನೆ ಅನ್ನೋ ಹೋಪ್ ನನಗಿದೆ. ಸೊ ಹಂಗಾಗಿ ಗೆಲ್ತಾನೆ.